ನಮ್ಮ ನಾಯಕರಾದ ಅಲ್ಹಾಜ್ ನಸೀರ್ ಅಹಮದ್ ಸಾಹಬ್, ಇದೇ ರೀತಿ ಅಲ್ಹಾಜ್ ಬಿಜೆಡ್ ಜಮೀರ್ ಅಹಮದ್ ಸಾಹಬ್, ಅಬ್ದುಲ್ ಜಬ್ಬಾರ್ ಸಾಹಬ್, ಎಲ್ಲ ನಮ್ಮ ಮುಸ್ಲಿಂ ನಾಯಕರು ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಸುತ್ತಿ ಮುಸ್ಲಿಂ ಮುಖಂಡರ ಜೊತೆ ಮಾತನಾಡಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿ ಅಂತ ಹೇಳಿ ಕಷ್ಟಪಟ್ಟು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರಕ್ಕೆ ಬರೋತರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವಾಗ ಏನು ಬೈ ಎಲೆಕ್ಷನ್ ಆಗಿದೆ, ಉಪಚುನಾವಣೆ ಬಾಗಲಕೋಟೆ ದಾವಣಗೆರೆ ಸೌಧ ಈ ಎರಡು ಭಾಗಗಳಲ್ಲಿ ಏನು ಉಪಚುನಾವಣೆ ನಡೆದಿದೆ, ಅದರಲ್ಲಿ ಕೂಡ ಕಾಂಗ್ರೆಸ್ಗೆ ಬೆನಿಫಿಟ್ ಆಗಿತರ ನಮ್ಮ ಉಲಮಾ ಮತ್ತೆ ಕಾಂಗ್ರೆಸ್ ಮುಸ್ಲಿಂ ನಾಯಕರು ಪಾರ್ಟಿಗೆ ಪಕ್ಷಕ್ಕೆ ಒಳ್ಳೇದಾಗ್ಲಿ ಅಂತ, ಬೆನಿಫಿಟ್ ಆಗ್ಲಿ ಅಂತ ದಾವಣಗೆರೆ ಸೌತ್ಗೆ ಮುಸ್ಲಿಂ ಕ್ಯಾಂಡಿಡೇಟ್ ನ ಹಾಕಿ ಅಂತ ಹೇಳಿದ್ದಾರೆ, ಕೇಳಿದ್ದಾರೆ. ಅದೇನು ತಪ್ಪಿಲ್ಲ. 80,000 ಮುಸ್ಲಿಂ ವೋಟ್ ಎಲ್ಲಿ ಇದೆ ಅಲ್ಲಿ ಒಂದು ಮುಸ್ಲಿಂ ಕ್ಯಾಂಡಿಡೇಟ್ಗೆ ಹಾಕಿ ಅಂತ ಕೇಳೋದು ಯಾರು, ಏನು ತಪ್ಪಿಲ್ಲ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಬೆನಿಫಿಟ್ ಆಗಿ ಅಂತ ಹೇಳಿದ್ದಾರೆ. ಅದಕ್ಕೆ ಪಾರ್ಟಿ ಕೇಳಿಲ್ಲ, ಹೈಕಮಾಂಡ್ ಕೇಳಿಲ್ಲ. ಇಲ್ಲಿ ಅಲ್ಲಿ ಇರೋಕಂತ ಲೋಕಲ್ ಯಾರು ಅಭ್ಯರ್ಥಿ ಇದ್ದಾರೆ ಅವ್ರ ಮನೆಯವರು ಕೇಳಿಲ್ಲ. ಒಂದು ಫ್ಯಾಮಿಲಿಗೆ ಅವರು ಸೀಟನ್ನು ಕೊಟ್ಟು ಆ ತರ ಒಂದು ಫೈಸಲೆ ಮಾಡಿ ಒಂದೇ ಫ್ಯಾಮಿಲಿಗೆ ಕಾಂಗ್ರೆಸ್ ಅಲ್ಲಿ ಬೆಳೆಯೋಕಂತ ಅವಕಾಶ ಮಾಡಿ ಕೊಟ್ಟು ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಮುಸ್ಲಿಂ ನಾಯಕರಾದ ನಸೀರ್ ಅಹಮದ್ ಇರ್ಲಿ, ಬೇರೆ ಮುಖಂಡರು ಇರಲಿ, ಸ್ವಲ್ಪ ಅವ್ರಿಗೇನು ಗೊಂದಲಿತ್ತು ಏನಿತ್ತು ಅಲ್ಲಿ ಪ್ರಚಾರ ಮಾಡೋಕ್ಕೆ ಹೋಗಲಿಲ್ಲ. ಇಷ್ಟು ಸಣ್ಣ ಒಂದು ಸಣ್ಣ ಮಿಸ್ಟೇಕ್ ಇಂದ ಹಿಡಿದು ಅವ್ರಿಗೆ ಪೊಲಿಟಿಕಲ್ ಸೆಕ್ರೆಟರಿಯಿಂದ ವಜಾ ಮಾಡುತ್ತರ ಒಂದು ಆದೇಶವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷ ತಪ್ಪು ಮಾಡಿದೆ. ಅದಕ್ಕೆ ಇವತ್ತೊಂದು ದಿವಸ ನಾವು ಇಲ್ಲಿ ಸೇರಿ ಕಾಂಗ್ರೆಸ್ ಇರಲಿ ರಾಜ್ಯ ಸರ್ಕಾರಕ್ಕಿರಲಿ ನಾವೊಂದು ಹೇಳಿಕೆ ಏನಂದ್ರೆ, ನೀವು ಪಾರ್ಟಿ ಸಿದ್ಧಾಂತ ಪಕ್ಷದ ಸಿದ್ಧಾಂತ ವಿರುದ್ಧ ಕೆಲಸ ಮಾಡಿದ್ದಾರೆ ಅಂದ್ಬಿಟ್ಟು ಅವ್ರಿಗೆ ವಜಾ ಮಾಡಿದ್ದಾರೆ. ಯಾರು ಕೇಳಿದೇನೋ ಇದೇ ಒಂದು ಮಾತ ನಿಮ್ಮ ಬಾಯಿಯಲ್ಲಿ, ಪಕ್ಷದ ಸಿದ್ಧಾಂತ ಉಲ್ಲಂಘನೆ ಆಗಿದೆ, ಅದರಿಂದ ನಾವು ಅವ್ರನ್ನ ವಜಾ ಮಾಡಿದ್ದೀವಿ. ಒಂದ್ ಮಾತು ನಾನು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಕಾಂಗ್ರೆಸ್ಗೆ ನಮ್ಮ ಸಮಾಜದವರು ವೋಟೇ ಹಾಕಿಲ್ಲ ಅಂದ್ರೆ, ನೀವು ಅಧಿಕಾರಕ್ಕೆ ಬರ್ದಿಲ್ಲ ಇದ್ರೆ ಪಾರ್ಟಿ ಏನು ಸಿದ್ಧಾಂತ ಏನು ನೀವು ತಿಳ್ಕೋಬೇಕಾಗಿತ್ತು. ಅದಕ್ಕೆ ಈ ವೋಟ್ ಕೊಟ್ಟಿರಂತ ಮುಸ್ಲಿಂ ಸಮಾಜ ಒಗ್ಗಟ್ಟಾಗಿ ಎಲ್ಲ ಮುಸ್ಲಿಂ ಸಮಾಜ 90% ಅಬೋವ್ ನಿಮ್ಗೆ ವೋಟ್ ಹಾಕಿದ್ದಾರೆ. ಇವತ್ತೊಂದು ದಿವಸ ನಾವು ಸೇರಿ ನಿಮ್ಮ ಗಮನಕ್ಕೆ ತಂದು ಒಂದೇ ಒಂದು ರಿಕ್ವೆಸ್ಟ್ ಮನವಿ ಮಾಡೋದೇನಂದ್ರೆ, ತಾವು ಯಾವ ತರ ಪೊಲಿಟಿಕಲ್ ಸೆಕ್ರೆಟರಿ ಇದ್ದು ನಮ್ಮ ನಸೀರ್ ಅಹಮದ್ ಸಾಹಬ್ ಇದೇ ರೀತಿ ಬೇರೆ ಮುಸ್ಲಿಂ ಮುಖಂಡರು ಸಮಾಜ ಸೇವಾ ಮಾಡ್ತಾ ಇದ್ರು, ಕಾಂಗ್ರೆಸ್ ಪಕ್ಷಕ್ಕೆ ಸೇವಾ ಮಾಡ್ತಾ ಇದ್ರು. ಮತ್ತೊಂದು ಸಲ ನೀವು ಅವಕಾಶ ಕೊಡಿ, ಇಲ್ಲ ಅಂದ್ರೆ ಬರೋ ಮುಂದಿನ ಚುನಾವಣೆಯಲ್ಲಿ ನಾವು ಮುಸ್ಲಿಂ ಮುಖಂಡರು ಉಲಮಾ ನಮ್ಮ ಗುರುಗಳು ನಮ್ಮ ರಾಜ್ಯ ಮಟ್ಟದ ಮತ್ತೆ ದೇಶ ಮಟ್ಟದ ನಮ್ಮ ಗುರುಗಳು ಏನ್ ತೀರ್ಮಾನ ತಗೊಳ್ತಾರೆ ನಾವು ಅವ್ರಿಗೆ ಫಾಲೋ ಮಾಡಿ ನಾವು ನಿಮ್ಗೆ ಏನ್ ಲೆಸನ್ ಏನ್ ಪಾಠ ನಿಮ್ಗೆ ಕಲಿಸ್ಬೇಕಂತ ಮುಂದಿನ ಚುನಾವಣೆಯಲ್ಲಿ ಅದು ನೋಡುತ್ತೇವೆ. ಇನ್ನೊಂದು ಮಾತು ಹೇಳ್ತೀವಿ, ನಾವು ಕಾಂಗ್ರೆಸ್ ಪಕ್ಷದಿಂದ ಯಾವತ್ತೂ ದೂರ ಹೋಗಲಿಲ್ಲ. ನೀವು ನಮಗೆ ದೂರ ಕಳಿಸಿದ್ರೆ ನಾವು ಮತ್ತೆ ಆವಾಗಿಂದ ಮುಸ್ಲಿಂ ಸಮಾಜ ಕಾಂಗ್ರೆಸ್ ಜೊತೆ ಇದೆ. ಮಹಾದೇವ್ ಗೋವಿಂದ್ ಒಬ್ಬ
ಫೌಂಡರ್ ಆಫ್ ಕಾಂಗ್ರೆಸ್. ಇದೇ ರೀತಿ ಬೇರೆ ಬೇರೆ ಜಾತಿಯವರು ಯಾವ ತರ ಕಾಂಗ್ರೆಸ್ ಫೌಂಡರ್ ಅಲ್ಲಿ ಇದ್ದಾರೆ, ಫಾರ್ಮೇಶನ್ ಅಲ್ಲಿ ಇದ್ದಾರೆ. ಇದೇ ರೀತಿ ಬದ್ರುದ್ದೀನ್ ತಯ್ಯಿಬ್ ಜಿ ಅಂತ ಒಬ್ಬ ಮುಸ್ಲಿಂ ಮುಖಂಡರು ಕೂಡ ಸೇರಿ ಈ ಕಾಂಗ್ರೆಸ್ನ ಫಾರ್ಮೇಶನ್ ಮಾಡಿರೋದು. ಹಳೆ ದಿನಗಳಿಂದ 1885 ನಿಂದ ಇವತ್ತವರೆಗೂ ಕಾಂಗ್ರೆಸ್ ಮುಸ್ಲಿಂ ಸಮಾಜ ಇದು ಸೇರಿದೆ. ಇವಾಗ ನೀವು ಈ ದಿನಗಳಲ್ಲಿ ಇದೇ ರೀತಿ ನಡ್ಕೊಂಡು ಹೋಗ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಕಷ್ಟ ಆಗುತ್ತೆ. ಇದೇ ಒಂದು ನಿಮ್ಗೆ ಮೆಸೇಜ್ ಹೇಳಿ ನನ್ನ ಮಾತನ್ನು ಮುಗಿಸಕ್ಕೆ ಇಷ್ಟಪಡ್ತೀನಿ. ಇವತ್ತೊಂದು ದಿವಸ ಈ ರಾಜಕೀಯ ಮೇಲೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೆ ಧನ್ಯವಾದಗಳು.